ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ರಿಕ್ವೆಸ್ಟೆಡ್ ವಿಡಿಯೋ. ಸೊ ಅವರಿಗೆ ಏನು ಕನ್ಫ್ಯೂಷನ್ ಇದೆ ಅಂದರೆ ಕ್ಯಾನ್ ಸ್ಕರ್ಟಲ್ಲಿ ಕ್ಯಾನ್ ಸ್ಕರ್ಟ್ ಆಗ್ಬೋದು, ಒಂದು ಸ್ಕರ್ಟ್ ಆಗ್ಬೋದು. ಸ್ಕರ್ಟಲ್ಲಿ ಅವ್ರಿಗೆ ಏನಾಗುತ್ತೆ, ಈ ವೇಸ್ಟ್ ಕಾಣಿಸ್ತಾ ಇದೆಯಲ್ಲ, ಈ ವೇಸ್ಟ್ ರೌಂಡ್ನ ಯಾವ ರೀತಿ ತಗೊಂಡ್ರಿ ಅನ್ನೋದು ಅವರ ಕ್ವಶನ್. ಸೊ ಅದಕ್ಕೆ ನಾನು ಉತ್ತರನ ಕೊಡ್ತಾ ಇದ್ದೀನಿ, ವಿತ್ ಡ್ರಾಫ್ಟಿಂಗ್ನಲ್ಲಿ ಕೊಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಬಟ್ಟೆಯಲ್ಲಿ ಯಾವ ರೀತಿ ಅನ್ನೋದನ್ನ ಕೂಡ ಜಸ್ಟ್ ಒಂದು ಸಣ್ಣದಾಗಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಈಗ ನಿಮಗೆ ಇದು ಕ್ಲಾತಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂದರೆ ನೋಡಿ, ಈ ರೀತಿಯಾಗಿ ಒಂದು ಕ್ಲಾತ್ ಇದೆ ಅಂತ ಅಂದ್ಕೊಳ್ಳಿ. ಇದು ನಾನು ಸ್ಟಿಚ್ ಮಾಡಿದ್ದೀನಿ. ಸೊ ಈಗ ನಾವು ಯಾವ ರೀತಿಯಾಗಿ ತಗೋಬೇಕು ಅಂದರೆ ಟ್ರಯಾಂಗಲ್ ಶೇಪ್ನಲ್ಲಿ ತಗೋಬೇಕು. ಯಾಕೆ ಅಂದರೆ ನಾವು ಅಂಬ್ರೆಲಾ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀತಿಯಾಗಿ ತಗೊಳ್ತೀನಿ. ಇಲ್ಲಿ ಒಂದು ಫೋಲ್ಡ್ ಆಯಿತು, ಸಿಂಗಲ್ ಫೋಲ್ಡು. ನೆಕ್ಸ್ಟ್ ಇದನ್ನು ನಾನೀಗ ಡಬಲ್ ಫೋಲ್ಡ್ನ ಮಾಡ್ಕೊಳ್ತೀನಿ. ಈ ಡಬಲ್ ಫೋಲ್ಡ್ ಇದು ಆಪ್ಷನಲ್. ನೀವು ಡಬಲ್ ಫೋಲ್ಡ್ ಆದರೂ ಮಾಡ್ಕೊಳ್ಳಿ, ಸಿಂಗಲ್ ಫೋಲ್ಡ್ ಆದರೂ ಮಾಡ್ಕೊಳ್ಳಿ. ನೀವು ಈಗ ಕೇಳ್ತಾ ಇರೋ ಡೌಟ್ ಬಂದು ನೋಡಿ, ಈಗ ಇದು ಅಂಬ್ರೆಲಾ ಅಂದರೆ ಇದು ಡೌನ್. ಈಗ ನಾನು ಹಾಕಿದ್ದೀನಲ್ಲ, ಈ ಡೌನ್ ಏನಿದೆ ಇದು ಇಲ್ಲಿ ಬರುತ್ತೆ. ಸೊ ಈ ಅಪ್ ಏನಿದೆ, ಈ ಅಪ್ ಇದು ನನಗೆ ಇಲ್ಲಿ ವೇಸ್ಟಲ್ಲಿ ಬರುತ್ತೆ. ನಿಮಗೆ ಡೌಟ್ ಇರೋದು ಈ ವೇಸ್ಟ್. ಇದನ್ನು ನೀವು ಯಾವ ಥರ ತಗೊತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಈಗ ಇಲ್ಲಿ ಡಬಲ್ ಫೋಲ್ಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ಸಿಂಗಲ್ ಫೋಲ್ಡ್ ಇಟ್ಕೊಂಡಾಗ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಏನು ಅಂದರೆ 4 ಪದ್ರ ನೋಡಿ, ಇಲ್ಲಿ 1 2 3 4 ಈ 4 ಪದ್ರದ್ದಾಯಿತು ಅಂದಾಗ ಒಂದು ಮೆಷರ್ಮೆಂಟ್ ತಗೋಬೇಕಾಗತ್ತೆ. 2 ಲೇಯರ್ಸ್ ತಗೊಂಡಾಗ ಒಂದು ಮೆಷರ್ಮೆಂಟ್ ತಗೋಬೇಕಾಗತ್ತೆ. ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ಕ್ಲಾತ್ ಯಾವ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಬರುತ್ತೆ. ಸೊ ಇದು ಏನು ಈಕ್ವಲ್ ಮೆಷರ್ಮೆಂಟ್ ಇರುತ್ತೆ, ಆಸ್ ಇಟ್ ಇಸ್ ನ ಈ ಕಡೆಗೂ ತಗೊಂಡು ಈ ಕಟಿಂಗ್, ಓಕೆನಾ? ಇದು ನಿಮಗೆ ಅಂಬ್ರೆಲಾ ಕಟಿಂಗು. ನೀವು ಈಗ ಇಲ್ಲಿ ನಾನು ಡಬಲ್ ಫೋಲ್ಡ್ ಅಂತ ಹಾಕ್ತೀನಿ. ಇದು ಡಬಲ್ ಫೋಲ್ಡ್ ಅಂತ ಆಯಿತು ಅಂದರೆ ನಾನು ನಿಮಗೆ ತೋರಿಸಿದ್ನಲ್ಲ, ಆ ರೀತಿ 4 ಲೇಯರ್ಸ್ ಬರುತ್ತೆ. ಇಲ್ಲಿ ನಿಮಗೆ 4 ಲೇಯರ್ಸ್ ಬರುತ್ತೆ. ಇದು ಡಬಲ್ ಫೋಲ್ಡಲ್ಲಿ ಬರುತ್ತೆ. ಸೊ ಈಗ ನಿಮಗೆ ಹೇಗೆ ತಗೊಂಡ್ರಿ ಅಂತ ಕೇಳಿದ್ರೆ ಅಲ್ವಾ, ಈಗ ನಿಮ್ಮದು ವೇಸ್ಟ್ ಏನಿದೆ, ನೀವು ನಿಮ್ಮ ಮಗಳು 14 ಇಯರ್ಸ್ ಅಂತ ಹೇಳಿದ್ರಲ್ಲ, ಆ 14 ಇಯರ್ಸ್ ಬೇಬಿಗೆ ನೀವು ತೆಗಿಬೇಕು ಅಂತ ಅಂದಾಗ ಅವ್ರ ವೇಸ್ಟ್ ಅಂದರೆ ಸೊಂಟ ಇದೆಯಲ್ಲ, ಆ ಸೊಂಟನ ನೀಟಾಗಿ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಆ್ಯಸ್ ಇಟ್ ಈಸು ಅಲ್ಲಿ ನೀವು ಲೂಸ್ ಎಲ್ಲ ಬಿಡಬೇಡಿ, ಅವ್ರ ಬಾಡಿ ನೋಡಿ ನೀಟಾಗಿ ಮೆಷರ್ನ ಮಾಡಿ. ನಾನೀಗ ನನ್ನ ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ, ಓಕೆನಾ? ಸೊ ನಂದಿಲ್ಲಿ 29 ಬಂತು, ಕಾಣಿಸ್ತಾ ಇದೆಯಲ್ಲ. ಈ 29ನ ನಾನೀಗ ಇಲ್ಲಿ ಡಿವೈಡ್ ಮಾಡ್ತೀನಿ. ಹೇಗೆ ಡಿವೈಡ್ ಮಾಡ್ತೀನಿ ಅಂದರೆ 4 ಟೈಮ್ಸಿಗೆ ಡಿವೈಡ್ ಮಾಡ್ತೀನಿ. ಏನಕ್ಕೆ 4 ಟೈಮ್ಸು ಅಂದರೆ ನಾನಿಲ್ಲಿ ಡಬಲ್ ಫೋಲ್ಡ್ನ ಮಾಡಿದ್ದೀನಿ. ಸೊ ಹಾಗಾಗಿ 4 ಪದ್ರ ಇದೆ. ಸೊ ಹಾಗಾಗಿ 4 ಟೈಮ್ಸು. ನೀವು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿದರೆ ಡಬಲ್ನ ಮಾಡ್ಕೊಳ್ಳಿ, 4 ಮಾಡ್ಕೋಬೇಡಿ, 2 ಭಾಗ ಮಾಡ್ಕೊಳ್ಳಿ, ಓಕೆನಾ? ಈಗ ನಾನಿಲ್ಲಿ 4 ಭಾಗ ಮಾಡ್ತಾ ಇದ್ದೀನಿ ನೋಡಿ. 29 ಫಸ್ಟ್ 2 ಭಾಗ ಮಾಡಿದೆ. 2 ಭಾಗ ಮಾಡಿದಾಗ ನನಗೆ ಎಷ್ಟು ಬಂತು? 14.25 ಬಂತು. ಈ 14.25ನ ಮತ್ತೆ ಒಂದು ಭಾಗ ಮಾಡ್ತಾ ಇದ್ದೀನಿ. ಎಷ್ಟು ಬಂತು ಅಂದರೆ 7.25 ಬಂತು, ಓಕೆನಾ? ಈ 7.25ನ ಇಲ್ಲಿ ಇಡ್ತಾ ಇದ್ದೀನಿ ನೋಡಿ. ಈ 7.25ನ ಇಲ್ಲಿ ಇಟ್ಕೊತೀನಿ. ಓಕೆನಾ? ಈಗ 7.25ನ ಇಟ್ಟಾದ್ಮೇಲೆ ಈ ಶೇಪ್ನ ಹೀಗೆ ಕೊಟ್ಟಾದ್ಮೇಲೆ ಒಂದ್ಸರಿ ಏನು ಮಾಡಬೇಕು, ಇದನ್ನ ಹೀಗೆ ಹಿಡಿದು ನೋಡ್ಕೋಬೇಕು, ಓಕೆನಾ? ಈಗ ಎಷ್ಟು ಬಂತು? ಇಲ್ಲಿ 12 ಸಮಥಿಂಗ್ ಬಂತು. ಅಂದರೆ ಏನಾಗುತ್ತೆ ಅಂದರೆ ಇದು ರೌಂಡ್ ಬರೋದ್ರಿಂದ ಇಲ್ಲಿ ಕಾಣುತ್ತೆ. ಅದೇನು ಕ್ಲಾತ್ ಅನ್ನೋದು ಈ ಜಸ್ಟ್ ಕಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 7.25 ಬಂದರೂ ನೀವೇನು ಮಾಡಿ, 7ಕ್ಕೆ ಕಟಿಂಗ್ ತಗೊಳ್ಳಿ. 7ಕ್ಕೆ ಕಟಿಂಗ್ ತಗೊಳ್ಳಿ, ಆಯಿತಾ? ಇಲ್ಲಿ ಈ ಲೆಂತ್ ಏನು ಬರುತ್ತೆ, ನಿಮ್ದು ಏನು ಲೆಂತ್ ಇದೆ, ಸ್ಕರ್ಟಿನ ಲೆಂತ್ ತಗೊಂಡಿರ್ತೀರಲ್ಲ, ಈ ಲೆಂತಿಗೆ
ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡಿ. ಯಾಕೆ ಅಂದರೆ ಇಲ್ಲಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಒಂದು ಅರ್ಧ ಇಂಚನ್ನ ನಾವು ಎಕ್ಸ್ಟ್ರಾ ಕಟಿಂಗ್ ಅಂತ ತಗೋಬೋದು, ಮತ್ತು ಸ್ಟಿಚಿಂಗಿಗೆ ಅಂತ ಒಂದು 1/4 ಇಂಚ್ ಹೋಗುತ್ತೆ. ಸೊ ಇಲ್ಲಿ ಬಾಟಮ್ ಫಿನಿಶಿಂಗಿಗೆ ಒಂದು 1/4 ಇಂಚ್ ಹೋಗುತ್ತೆ, ಅಲ್ಲಿಗೆ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ತಗೋಬೇಕಾಗ್ತದೆ. ಅದು ಯಾರದೇ ಮೆಷರ್ಮೆಂಟ್ ಆಗಲಿ, ನೀವು ವೇಸ್ಟ್ ಅಂತ ತಗೊಳ್ಬೇಕಾದ್ರೆ ಇಲ್ಲಿ 2 ಲೇಯರ 3 ಲೇಯರ ಅಂತ ತಗೋಬೇಕು. ಈಗ ನಾನು 4 ಲೇಯರ್ಸಿಂದ ತಗೊಂಡಿರೋದ್ರಿಂದ ಇಲ್ಲಿ ಕರೆಕ್ಟಾಗಿ ಇದನ್ನ 7 ಅಂತ ತಗೊಂಡಿದ್ದೀನಿ. ನೀವು ಏನಾದರೂ 4 ಲೇಯರ್ಸ್ ಆದರೆ 7 ತಗೊಂಡಿದ್ದೀನಿ. ಅದೇ ಇಲ್ಲಿ ನಾನು 2 ಲೇಯರ್ಸ್ ಆದರೆ 14 ತಗೋಬೇಕಾಗತ್ತೆ. ಇದು ನಿಮಗೆ 4 ಲೇಯರ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಅಂಬ್ರೆಲಾ ಕಟಿಂಗ್ ಅಂತ ತಗೊಂಡಾಗ ನಿಮ್ದು ವೇಸ್ಟ್ ಏನಿದೆ ಅದನ್ನ ನೀವು ಕ್ಲಾತ್ನ ಯಾವ ರೀತಿ ತಗೋತೀರಾ ಅನ್ನೋದ್ರ ಮೇಲೆ ನಿಮ್ಮ ಮೆಜರ್ಮೆಂಟ್ ಅನ್ನೋದು ಡಿಪೆಂಡ್ ಆಗುತ್ತೆ. 2 ಲೇಯರ್ಸ್ ಆಯಿತು ಅಂದಾಗ ಅದನ್ನ ನೀವು ಡಿವೈಡೆಡ್ ಬೈ 2 ಮಾಡ್ಕೋಬೇಕಾಗತ್ತೆ. 4 ಲೇಯರ್ಸ್ ಆಯಿತು ಅಂತ ಆದಾಗ ನೀವು 4 ಡಿವೈಡ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ 1 ಇಂಚು ಸೀಮ್ ಅಲೈನ್ಸಿಗೆ ನೀವು ತಗೋಬೇಕಾಗತ್ತೆ. ನಾನು ಜಸ್ಟ್ ಕಟಿಂಗಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ಒಂದು ಜಿಪ್ ಅಟ್ಯಾಚ್ ಮಾಡ್ಬೋದು, ಇಲ್ಲಿ ಬಾಟಮ್ ಜಿಪ್ ಅಟ್ಯಾಚ್ ಮಾಡ್ಬೋದು, ಹಾಗೆ ಇಲ್ಲಿ ಸೈಡ್ ಫಿನಿಶಿಂಗ್ ಮಾಡ್ಬೋದು. ಇದಕ್ಕೆಲ್ಲ ಎಕ್ಸ್ಟ್ರಾ ತಗೋಬೇಕು. ಎಕ್ಸ್ಟ್ರಾ ಒಂದು ಅರ್ಧ ಇಂಚಷ್ಟು ನೀವು ತಗೋಬೇಕಾಗತ್ತೆ. ಓಕೆನಾ? ಅದನ್ನು ನೀವು ಬೇಕಾದ್ರೆ ಕಟಿಂಗಲ್ಲೇ ಒಂದು ಅರ್ಧ ಇಂಚು ಜಾಸ್ತಿ ಬರೋಂಗೆ ತಗೊಂಡು ಬೇಕಾದರೂ ಮಾಡ್ಬೋದು. ಇಲ್ಲ ಅಂದರೆ ಹಾಗೆ ಫಸ್ಟ್ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಒಂದು ಅರ್ಧ ಇಲ್ಲಿ ನಾನು ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. ಇದಾದಮೇಲೆ ಮತ್ತೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಾಗ ನಮಗೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆಗುತ್ತೆ. ಸೊ ಆ ಥರ ಬೇಕಾದರೂ ಮಾಡ್ಬೋದು. ಎರಡೂ ಕೂಡ ನಿಮಗೆ ಯೂಸ್ ಆಗುತ್ತೆ. ನೀವು ಕೇಳಿದ್ದು ರಿಕ್ವೆಸ್ಟೆಡ್ ವಿಡಿಯೋ ಕಂಪ್ಲೀಟಾಗಿ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೂ ನಾನು ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.